ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 2ನೇ ತರಗತಿಯ ಪಠ್ಯ ಪುಸ್ತಕವಾದಂತಹ ಸವಿ ಕನ್ನಡ ಇದರಲ್ಲಿ ಬರುವಂತಹ ಪಾಠ 1 ಬಣ್ಣದ ಹಕ್ಕಿ ಪದ್ಯ, ಇದರ ಪಾಠ ಪೂರ್ವ ಚಟುವಟಿಕೆಯನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ಲೈಕನನ್ನು ಒಮ್ಮೆ ಒತ್ತಿ. ಇಲ್ಲಿ ಕಾಣ್ತಿರೋ ಒಂದು ಚಿತ್ರ ಇದೆ, ಕಾಣ್ತಾ ಇದೆಯಾ ಮಕ್ಕಳ? ಇದು ಗಿಳಿ ಚಿತ್ರ, ಇದು ಪಕ್ಕದ್ದು ಹುಂಜ. ಇದೇನಿದು? ನವಿಲು, ಕಾಗೆ, ಪಾರಿವಾಳ, ಗುಬ್ಬಜ್ಜಿ. ಅದೇ ರೀತಿ ಈಗ ಬಣ್ಣದ ಹಕ್ಕಿ ಪದ್ಯವನ್ನು ಗಮನಿಸೋಣ. ಇದು ಪಾಠಪೂರ್ವ ಚಟುವಟಿಕೆ. ಈಗ ಇದನ್ನು ಗಮನಿಸುತ್ತಾ ಹೋಗೋಣ. ಈ ಪದ್ಯವನ್ನು ಸೀಫಾ ಕಟ್ಟಿಮನಿರವರು ಬರೆದಿದ್ದಾರೆ. ಬಣ್ಣದ ಹಕ್ಕಿ ಪದ್ಯ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು, ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು, ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಹಚ್ಚು ಚುಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೆಲ್ಲೆ ಹಾರಲು ಹಚ್ಚು, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಈ ಹಕ್ಕಿ ಒಂದು ಕಾಣ್ತಾ ಇದೆಯೇ ನಿಮಗೆ? ಮರದ ಮೇಲೆ ಕೂತಿದೆ. ಒಂದು ಹುಡುಗಿ ಬರುತ್ತೆ, ಅದು ಆ ಹಕ್ಕಿಯನ್ನು ನೋಡಿ ನಾನು ಆ ರೀತಿ ಹಾರಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾ ಆ ಹಕ್ಕಿ ಜೊತೆ ಮಾತಾಡುತ್ತೆ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಬಾ ಇಲ್ಲಿ ಬಣ್ಣದ ಹಕ್ಕಿ, ಹಾರುವಂಥ ಹಕ್ಕಿ, ಬಾಬಾ ಇಲ್ಲಿ ಅಂತ ಕರೀತಾ ಇದ್ದಾಳೆ. ಗೆಳೆಯರು ಆಡಲು ಯಾರೂ ಇಲ್ಲ, ನನ್ನ ಜೊತೆ ಗೆಳೆಯರು ಯಾರೂ ಆಡೋಕ್ಕಿಲ್ಲ, ಇವತ್ತು ನಾನು ನೀನು ಆಟ ಆಡೋಣ, ಕಳೆಯುವುದೆಂತೂ ವೇಳೆಯನ್ನೆಲ್ಲ, ಈಗ ಟೈಮ್ ಹೆಂಗೆ ಕಳಿಬೇಕು, ನಾನು ನೀನು ಸೇರ್ಕೊಂಡು ಹಾಡೋಣ, ಬಾಬಾ ನನಗೂ ಹಾಡಲು ಕಲಿಸು, ನನಗೂ ನಿನ್ನ ಥರ ಹಾಡು ಹಾಡೋಕ್ಕೆ ಕಲಿಸು, ನಾ ಹಾರಲು ಕಲಿಸು ಅಂತ ಹೇಳ್ತಾರಲ್ಲ, ನನ್ನ ಜೊತೆ ಯಾರೂ ಆಟಾಡೋಕ್ಕೆ ಇಲ್ಲ. ಅವ್ವನು ನೀರಿಗೆ ಹೋಗಿ ಹೇಳು, ಅವ್ವ ನೀರು ತರ್ತೀನಿ ಅಂತ ಹೋಗಿ ಹೇಳು, ಅಪ್ಪನು ಪೇಟೆಗೆ ಹೋಗೇನು, ಅಪ್ಪ ಪೇಟೆಗೆ ಹೋಗಿದ್ದಾನೆ, ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು, ಅವ್ವ ಅಪ್ಪ ಬಂದಾಗ ಹಣ್ಣನ್ನು ಕೊಡ್ತೀನಿ, ಅವರು ಮಾರ್ಕೆಟಿಂದ ಹಣ್ಣನ್ನು ತಂದಾಗ ನಿನಗೂ ಕೂಡ ಕೊಡ್ತೀನಿ ಅಂತ ಆಸೆಯನ್ನು ತೋರಿಸ್ತಿದ್ದಾಳೆ. ನನಗೂ 2 ರೆಕ್ಕೆಯ ಹಚ್ಚು, ನನಗೂ ಒಂದು ನಿನ್ನ ಥರ 2 ರೆಕ್ಕೆನ ಹಚ್ಚಿಬಿಡು, ಹಿಂಗಡೆ ಒಂದು ಪುಚ್ಚವ ಚುಚ್ಚು, ಪುಕ್ಕ ಚುಚ್ಚಿಬಿಡು, ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ನಿನ್ನ ಥರ ಹಿಂಗಿದೆ ಜುಟ್ಟು ಹಂಗೆ ಹಚ್ಚು, ಮೆಲ್ಲನ ಮೇಲೆ ಹಾರಲು ಹಚ್ಚು, ನನಗೆ ಹಾರಾಟ ಮಾಡಲು ಅಂತಹ ನೀನು ಕಲಿಸು, ಹಾರಾಡಲು ಯಾವ ರೀತಿ ಕಲಿಸ್ತೀಯಾ ಹೇಳು ಅಂಥೇಳಿ ಎಲ್ಲ ಮಾತಾಡ್ತಾ ಕೂತಿದ್ದಾಳೆ ಹಕ್ಕಿ ಜೊತೆ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ, ನಾನು ನೀನು ಪುಕ್ಕ ಎಲ್ಲ ಹಚ್ಕೊಂಡ್ಬಿಟ್ಟು ಏನು ಮಾಡೋಣ, ಹಾರೋಣ ಬಾ ರೆಕ್ಕೆ ಹಚ್ಕೊಂಡು ಅಂತ ಹೇಳ್ತಿದ್ದಾಳೆ. ಮುಗಿಲಿನ ಕಡೆಗೆ ಹಾರುವ ಬಾ, ಆಕಾಶದ ಹತ್ರ ಹಾರೋಣ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತಾ ಹಾಡುತ್ತಾ ನಲಿಯುವ ಬಾ, ನಾನು ನೀನು ಬೆಳಗಿಂದ ಸಂಜೆವರೆಗೂ ಹಾಡಾಡುತ್ತಾ ನಲಿಯುತ್ತಾ ಆಟ ಆಡ್ಕೊಂಡು ಹಾರಾಟ ಮಾಡೋಣ ಬಾ ಅಂತ ಕರೀತಿದ್ದಾಳೆ. ಈ ಪದ್ಯವನ್ನು ಬರೆದವರು ಸೀಫಾ ಕಟ್ಟಿಮನಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ. ಧನ್ಯವಾದಗಳು.